ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಒಂದು ಕ್ಲಿಯರ್ ಕನ್ಸಾಲ್ಟೇಟಿವ್ ಲೀಡ್ನತ್ತ ಹೋಗ್ತಾ ಇದ್ದಾರೆ. ಕೋಲಾರ್ನಲ್ಲಿ 3 ಸುತ್ತಿನ ಎಣಿಕೆ ಬಾಕಿ. ಹಾವೇರಿ ಬಸವರಾಜ ಬೊಮ್ಮಾಯಿ. ಗಾಂಧಿನಗರದಲ್ಲಿ ಅಮಿತ್ ಶಾ 5,50,000 ಮತಗಳ ಅಂತರ. ಕಾಗೇರಿ ವಿಶ್ವೇಶ್ವರ ಹೆಗಡೆ 1,90,000. ಅಮಿತ್ ಶಾ 5,50,000. 1 ಲಕ್ಷಕ್ಕೂ ಹೆಚ್ಚು ಲೀಡ್ ದಾಟಿದ ಘಟಾನುಘಟಿ ನಾಯಕರು ಯಾರ್ಯಾರು? ಉತ್ತರ ಕನ್ನಡದಲ್ಲಿ ಬಿಜೆಪಿಯ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ 1,33,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಸೋಮಣ್ಣ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ 1,43,000 ಮತಗಳ ಅಂತರ. ಕುಮಾರಸ್ವಾಮಿ, BY ರಾಘವೇಂದ್ರ, ಕಾಗೇರಿ ವಿಶ್ವೇಶ್ವರ ಹೆಗಡೆ, ಕೋಟಾ ಶ್ರೀನಿವಾಸ್ ಪೂಜಾರಿ, ಡಾಕ್ಟರ್ ಮಂಜುನಾಥ್, ಸೋಮಣ್ಣ ಇವರೆಲ್ಲರೂ ಕೂಡ 1 ಲಕ್ಷದ ನೋಡಿ. ಮಂಡ್ಯದಲ್ಲಿ HD ಕುಮಾರಸ್ವಾಮಿ 1,88,000 ಲೀಡ್ ದಾಖಲಿಸಿದ್ದಾರೆ. ಬಿಜೆಪಿಯ ವಿಶ್ವೇಶ್ವರ ಹೆಗಡೆ, ಕಾಗೇರಿ ಜಯಭೇರಿ. ಕಳೆದ ಬಾರಿ ಶಿರ್ಸಿ ವಿಧಾನಸಭಾ ಕ್ಷೇತ್ರ ಸೋತಿದ್ರು, ಈ ಬಾರಿ ಅಲ್ಲೇ ಲೋಕಸಭೆ ಗೆದ್ದಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಎದುರು ಅಂಜಲಿ ನಿಂಬಾಳ್ಕರ್ಗೆ 1 ವರ್ಷದಲ್ಲಿ 2ನೇ ಸೋಲು. ಕುಮಾರಸ್ವಾಮಿ, BY ರಾಘವೇಂದ್ರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಡಾಕ್ಟರ್ ಮಂಜುನಾಥ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸೋಮಣ್ಣ ಇವರೆಲ್ಲರೂ ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರ. ತಿರುವನಂತಪುರಂ ರಾಜೀವ್ ಚಂದ್ರಶೇಖರ್ 23,000 ಮತಗಳ ಅಂತರದಿಂದ ಮುಂದಿದ್ದಾರೆ. ರಾಜೀವ್ ಚಂದ್ರಶೇಖರ್ ವರ್ಸಸ್ ಶಶಿ ತರೂರ್. ಮತ ಎಣಿಕೆ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿರುವ ನಾಯಕರು. ಮಂಡ್ಯದಲ್ಲಿ HD ಕುಮಾರಸ್ವಾಮಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್, ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ. ಡಾಕ್ಟರ್ ಮಂಜುನಾಥ್, ಕೋಟಾ ಶ್ರೀನಿವಾಸ್ ಪೂಜಾರಿ. ಕರಾವಳಿಯ 3 ಸೀಟ್ಗಳಲ್ಲಿ ಬಿಜೆಪಿ ಭರ್ಜರಿ ಜಯವನ್ನ ದಾಖಲಿಸುವ ಹಾದಿಯಲ್ಲಿದೆ. ದೇಶದಾದ್ಯಂತ ಅಂತಿಮ ಫಲಿತಾಂಶ ಏನಾದರೂ ಆಗಬಹುದು. ಬಿಜೆಪಿಯ ಮಿತ್ರ ಪಕ್ಷಗಳು ಗಟ್ಟಿಯಾಗಿ ಬಿಜೆಪಿಯ ಜೊತೆಗೆ ನಿಂತುಕೊಂಡರೆ ಮಾತ್ರ NDA ಸರ್ಕಾರ ಅನ್ನುವ ವಾತಾವರಣ ಸದ್ಯಕ್ಕಿದೆ. ಮಿತ್ರ ಪಕ್ಷಗಳ ಗಟ್ಟಿಯಾಗಿ ನಿಂತುಕೊಂಡರೆ ಮಾತ್ರ. ಮಿತ್ರ ಪಕ್ಷಗಳು ಆಚೆ ಈಚೆ ಆದರೆ ಏನಾರು ಆಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.